ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀನಿ. ಹಿಂದಿನ ಒಂದು ಕ್ಲಾಸಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಕುರಿತು ಒಂದು ತರಗತಿಯನ್ನು ಮಾಡಿದ್ದೀನಿ. ಅದರ ಮೇಲೆ ಇವತ್ತು MCQ ನೋಡೋಣ. ಈ ಒಂದು ಟಾಪಿಕ್ ಎಲ್ಲಿ ಬರುತ್ತಂದರೆ ದೈಹಿಕ ಶಿಕ್ಷಣದ ಶರೀರ ಶಿಕ್ಷಣದ ಪರೀಕ್ಷೆಗಳು ಮತ್ತು ಮಾಪನಗಳು ಅನ್ನುವಂಥ ಒಂದು ಟಾಪಿಕಲ್ಲಿ ಬರ್ತೈತೆ. ಈ ಒಂದು MCQ ಬಿಡಿಸಿದರೆ ಆ ಒಂದು ಲೆಸನ್ ಆಗಿರುತ್ತಂದರೆ ನನಗೆ ಕಂಪ್ಲೀಟಾಗಿ ಮುಗಿದೋಗಿರ್ತೈತಿ. ಅದಕ್ಕೋಸ್ಕರ ಅದರ ಮೇಲೆ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಪ್ರಶ್ನೋತ್ತರವನ್ನು ಬಿಡಿಸೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದರು ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು 6ರಿಂದ 10ನೇ ತರಗತಿಯವರೆಗೆ 2007ರಿಂದ ಇವರ ಆಧಾರಿತ ಪಠ್ಯಕ್ರಮ ನೀಡಿದೆ. 6ರಿಂದ 10ನೇ ತರಗತಿಗೆ ಏನಿದೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇದೆ. ಅದು ಯಾರ ಆಧಾರದ ಮೇಲೆ ಕೊಟ್ಟಿದೆ ಗೌರ್ಮೆಂಟು ಅಂತಂದರೆ ಅದು ಪ್ರೊಫೆಸರ್ LR ವೈದ್ಯನಾಥನ್ ಒಂದು ಶಿಫಾರಸಿನ ಮೇರೆಗೆ ಏನು ಮಾಡ್ತೈತೆ ದೈಹಿಕ ಶಿಕ್ಷಣ ಪಠ್ಯಕ್ರಮವನ್ನೆಂದು ರೂಪಿಸಿದೆ. ಹಾಗಾಗಿ ಎಲ್ಲ ಒಂದು ತರಗತಿಯಲ್ಲಿ 6ರಿಂದ 10ನೇ ತರಗತಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇವಾಗ ನಾವು ಸ್ಕೂಲಲ್ಲಿ ನೋಡ್ತೀವಿ. ಎರಡನೇ ಪ್ರಶ್ನೆ ಬಂದುಬಿಟ್ಟು 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ ಶಾಲಾ ಮೌಲ್ಯಮಾಪನವನ್ನು ಬಲಗೊಳಿಸುವಂತಹ ನಿಟ್ಟಿನಲ್ಲಿ ಗುರುತಿಸಿರುವ 2 ಪದಗಳು ಯಾವ್ಯಾವು ಅಂಥೇಳಿ ಕೇಳ್ತಾ ಇದೆ. ಅದು ಒಂದು ನಿರಂತರ, ಇನ್ನೊಂದು ವ್ಯಾಪಕ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನು 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ ಆ 2 ಪದಗಳನ್ನು ಬಳಸಿದೆ. ಇದ್ರ ಬಗ್ಗೆ ಸೈಕಾಲಜಿಯಲ್ಲಿ ಕೂಡ ಕ್ವಶನ್ಗಳು ಬರ್ತವೆ. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ನೀವು ಚೆನ್ನಾಗಿ ಓದ್ಕೊಳ್ರಿ. ದೈಹಿಕ ಶಿಕ್ಷಣ ಪಠ್ಯಪುಸ್ತಕವು ತಾತ್ವಿಕವಾಗಿ ರಚನೆಗೊಂಡಿರುವ ಅನುಪಾತದ ಪ್ರಮಾಣ ಎಷ್ಟು? ಇಲ್ಲೇನಿರಬೇಕು 60 ಪ್ರಾಕ್ಟಿಕಲ್ ಇರಬೇಕು, 40 ಥಿಯರಿ ಇರಬೇಕು. ಪ್ರಾಯೋಗಿಕ 60 ಆದರೆ ತಾತ್ವಿಕ 40, ಅಂದರೆ ಪ್ರಾಕ್ಟಿಕಲ್ಲು 60 ಥಿಯರಿ 40 ಅಂತ ಅರ್ಥ. ಈ ಅನುಪಾತದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ಬೋಧನೆ ಮಾಡಬೇಕು. CCEನಲ್ಲಿ ಒಂದು ಶೈಕ್ಷಣಿಕ ವರ್ಷದಲ್ಲಿ ದೈಹಿಕ ಶಿಕ್ಷಣದಲ್ಲಿ ನಡೆಸುವ ಒಟ್ಟು ಪರೀಕ್ಷೆಗಳು ಕ್ರಮವಾಗಿ ದೈಹಿಕ ಸಾಮರ್ಥ್ಯ ಪ್ಲಸ್ ರೂಪಣಾತ್ಮಕ ಪ್ಲಸ್ ಸಂಕಲನಾತ್ಮಕ ಪರೀಕ್ಷೆಗಳು ಈ ರೀತಿ ಇರ್ತವೆ. CCE ಅಂದರೆ ನಿರಂತರ ಒಂದು ವ್ಯಾಪಕ ಮೌಲ್ಯಮಾಪನದಲ್ಲಿ, ನಿರಂತರ ವ್ಯಾಪಕ ಮೌಲ್ಯಮಾಪನದಲ್ಲಿ ದೈಹಿಕ ಶಿಕ್ಷಣ ನಡೆಸಬೇಕಾದ್ರೆ ಒಟ್ಟು ಪರೀಕ್ಷೆಗಳು ಈ ರೀತಿ ಇರ್ತಾವಂತೆ. ಅದರಲ್ಲಿ ದೈಹಿಕ ಸಾಮರ್ಥ್ಯನೂ ಇರುತ್ತೆ, ರೂಪಣಾತ್ಮಕನೂ ಇರುತ್ತೆ, ಸಂಕಲನಾತ್ಮಕ ಇರ್ತೈತೆ. ರೂಪಣಾತ್ಮಕ ಅಂದರೆ FA, ಸಂಕಲನಾತ್ಮಕ ಅಂದರೆ SA. ಈ ರೀತಿ ಇರ್ತಾವಂದರೆ ಅಲ್ಲಿ ದೈಹಿಕ ಸಾಮರ್ಥ್ಯ 2 ಇರ್ತವೆ, ರೂಪಣಾತ್ಮಕ ಮೌಲ್ಯಮಾಪನಗಳು 4 ಇರ್ತವೆ, FA1, FA2, FA3, FA4 ಅಂತೇಳಿ. ಸಂಕಲನಾತ್ಮಕ ಮೌಲ್ಯಮಾಪನಗಳು 2 ಇರ್ತವೆ, SA1, SA2 ಅಂತ ಹೇಳ್ತೀವಿ. ಟೋಟಲ್ ಸೇರಿಬಿಟ್ಟು ಎಷ್ಟಾಗ್ತವೆ, ಇವು 8 ಪರೀಕ್ಷೆಗಳು ಮಾಡಬೇಕು. ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸುವಂಥ ತಿಂಗಳುಗಳು ಯಾವ್ಯಾವು? ಯಾವ ಒಂದು ತಿಂಗಳುಗಳಲ್ಲಿ ದೈಹಿಕ ಪರೀಕ್ಷೆಯನ್ನು ಮಾಡಬೇಕು ಅಂದರೆ ಜೂನ್ ಮತ್ತು ಜನವರಿಯಲ್ಲಿ ಮಾಡಬೇಕು. ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳನ್ನು ಅಳತೆ ಮಾಡಬೇಕು. ಇಂಪಾರ್ಟೆಂಟ್ ಇದನ್ನು. 3ನೇ ರೂಪಣಾತ್ಮಕ ಪರೀಕ್ಷೆಯನ್ನು ನಡೆಸುವ ತಿಂಗಳು ಮತ್ತು ಯಾವ ಚಟುವಟಿಕೆಯಲ್ಲಿ ಮಾಡಿಸ್ಬೇಕು? ಡಿಸೆಂಬರ್ ತಿಂಗಳಲ್ಲಿ ಮಾಡಬೇಕು. ಅಲ್ಲಿ ಮೇಲಾಟಗಳು ಮಾಡಬೇಕು. ಮೇಲಾಟಗಳಲ್ಲಿ 3 ಪ್ರಕಾರ ನೋಡ್ತೀವಿ, ಎಸೆತಗಳು, ಜಿಗಿತಗಳು, ನಿಗತೆಗಳು. ಅದರಲ್ಲಿ ಯಾವುದಾದ್ರೂ ನಾವು ಇಲ್ಲಿ ಮಾಡ್ಕೋಬೋದು. ಈಗ CCE ಎಂಬುದು ಏನು ಅಂತ ಕೇಳ್ತಾ ಇದ್ದಾರೆ. CCE ಅಂದರೆ ನಿರಂತರ ವ್ಯಾಪಕ ಮೌಲ್ಯಮಾಪನ, ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ರೀಸೆಂಟ್ TET ಕನ್ನಡದಲ್ಲಿ ಇದ್ರ ಮೇಲೆ ಪ್ರಶ್ನೆ ಬಂದಿತ್ತು. ಹಿಂದೆನೂ ಕೂಡ ಹಲವಾರು ಬಾರಿ TETಗೆ ಕೇಳಿದ್ದಾರೆ. ಒಂದು ರೂಪಣಾತ್ಮಕ ಮೌಲ್ಯಮಾಪನವನ್ನು ಎಷ್ಟು ಕೌಶಲ್ಯಗಳಿಗೆ, ಎಷ್ಟು ಅಂಶಗಳಿಗೆ ನಡೆಸ್ತೀವಿ ನಾವು? FA ಪರೀಕ್ಷೆಗಳು ಅಂದರೆ ರೂಪಣಾತ್ಮಕ ಮೌಲ್ಯಮಾಪನವನ್ನು ನಾವು ಎಷ್ಟು ಕೌಶಲ್ಯಗಳಿಗೆ, ಎಷ್ಟು ಅಂಶಗಳಿಗೆ ನಡೆಸ್ತೀವಿ? 2 ಕೌಶಲ್ಯಗಳಿಗೆ 10 ಅಂಶಗಳಿಗೆ ನಾವು ಇವೇನು ಮಾಡ್ತೀವಿ, ರೂಪಣಾತ್ಮಕ ಮೌಲ್ಯಮಾಪನವನ್ನು ಬಳಸ್ಕೊಳ್ತೀವಿ. ಒಂದ್ಸರಿ ನೀವು ತರಗತಿ ನೋಡ್ಕೊಂಡು ಬರ್ರಿ. ತರಗತಿ ನೋಡ್ಕೊಂಡು ನಿಮಗೆ ಇದು ಈಸಿ ಆಗ್ತೈತೆ. ಇದ್ರ ಮೇಲೆ ಮಾಡಿರುವಂತಹ ಥಿಯರಿ ಒಂದು ಕಾನ್ಸೆಪ್ಟು ಅದು ನೋಡ್ಕೊಂಬಂದು ಈ ಒಂದು MCQ ಅನ್ನು ಬಿಡಿಸಿ. ಪ್ರತಿ ವಿದ್ಯಾರ್ಥಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು 10 ಅಂಶಗಳಿಗೆ ಕಡ್ಡಾಯವಾಗಿ ಈ 3 ಪರೀಕ್ಷೆಗಳನ್ನು ಮಾಡಬೇಕು.
ಪ್ರತಿಯೊಬ್ಬ ವಿದ್ಯಾರ್ಥಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡಬೇಕಾದ್ರೆ ಈ 10 ಅಂಶಗಳು ಮಾಡಬೇಕು, ನಾವು ಕಡ್ಡಾಯವಾಗಿ ಮಾಡಬೇಕು. 10 ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ 3 ಪರೀಕ್ಷೆಗಳು ಯಾವ್ಯಾವು ಅಂತಂದರೆ, ವೇಗ ಮಾಡಬೇಕು, ಅವ್ರದ್ದು ವಿದ್ಯಾರ್ಥಿಗಳು ವೇಗ ಅಳಿಬೇಕು, ಅವ್ರ ಬಲ ಅಳಿಬೇಕು, ಅವ್ರ ಕಷ್ಟ ಸಹಿಷ್ಣುತೆ ಅಳಿಬೇಕು. 3 ಬಗ್ಗೆನೂ ಕೂಡ ನಾವೇನು ಮಾಡಬೇಕು, ಮೌಲ್ಯಮಾಪನವನ್ನು ಮಾಡಬೇಕು. ಸಂಕಲನಾತ್ಮಕ ಪರೀಕ್ಷೆಗೆ ಒಂದು ಪ್ರಶ್ನೆ ಪತ್ರಿಕೆ ರಚನೆ ಮಾಡಲು ಅನುಸರಿಸಬೇಕಾದಂಥ ಒಟ್ಟು ಹಂತಗಳು ಎಷ್ಟು? ಸಂಕಲನಾತ್ಮಕ ಪರೀಕ್ಷೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ಪ್ರಶ್ನೆ ಪತ್ರಿಕೆ ರಚನೆ ಮಾಡಬೇಕಾದ್ರೆ ಅಲ್ಲಿ ಎಷ್ಟು ಹಂತಗಳನ್ನು ಅನುಸರಿಸಬೇಕು ಅಂದರೆ 8 ಹಂತಗಳು ಅನುಸರಿಸಬೇಕು. ಎಷ್ಟು ಹಂತಗಳು? 8 ಹಂತಗಳು. 1959ರಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಯ ದೈಹಿಕ ದಾರ್ಢ್ಯತೆ ಆಂದೋಲನವನ್ನು ಅಂದರೆ NPEPT 1959ರಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಯ ದೈಹಿಕ ದಾರ್ಢ್ಯತೆ ಆಂದೋಲನವನ್ನು ಈ ಶಿಕ್ಷಣ ಮಹಾವಿದ್ಯಾಲಯ ಏನು ಮಾಡ್ತೈತೆ, ಸಹಯೋಗದೊಂದಿಗೆ ರೂಪಿಸಿದೆ. ಯಾವ ಒಂದು ಸಂಸ್ಥೆಯೊಂದಿಗೆ ಅಂದರೆ ಗ್ವಾಲಿಯರ್ ಲಕ್ಷ್ಮೀಬಾಯಿ ದೈಹಿಕ ವಿವಿ ಅಂದರೆ ದೈಹಿಕ ಶಿಕ್ಷಣ ವಿಶ್ವವಿದ್ಯಾಲಯದೊಂದಿಗೆ ಏನು ಮಾಡಿದೆ, ಇದು ಜಂಟಿಯಾಗಿ ರೂಪಿಸಿದೆ. ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಉದ್ದಿಷ್ಟಾಧಾರಿತವಾಗಿ ಜ್ಞಾನಕ್ಕೆ ನಿಗದಿಪಡಿಸಿರುವ ಶೇಕಡಾವಾರು ಪ್ರಮಾಣ ಎಷ್ಟು? ಎಸ್ಸೆ ಒಂದು ಪರೀಕ್ಷೆಯಲ್ಲಿ ಜ್ಞಾನಕ್ಕೆ ಎಷ್ಟು ಪರ್ಸೆಂಟೇಜ್ ನಾವು ಮೀಸಲಿಡ್ತೀವಿ ಅಂದರೆ ಅದು 35% ಮೀಸಲಿಡ್ತೀವಿ. ಇದು ಪರ್ಸೆಂಟೇಜ್ ಕೂಡ ನಾನು ಹೋದ ಕ್ಲಾಸಲ್ಲಿ ಮಾಡಿದ್ದೀನಿ. ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯು ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ರಚನೆಯಲ್ಲಿ ಕಠಿಣತೆಯ ಮಟ್ಟ ಆಧರಿಸಿ ಸಾಧಾರಣಕ್ಕೆ 47.5 ನೀಡಿದರೆ ಸುಲಭಕ್ಕೆ ಎಷ್ಟು ನೀಡ್ತೀವಿ ಅಂತ ಹೇಳ್ತಾರೆ. ಒಂದು ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಇದೆ ಅಂದರೆ ಕಠಿಣತೆ ಮಟ್ಟಕ್ಕೆ 47.5% ನೀಡಿದರೆ ಸುಲಭಕ್ಕೆ ಎಷ್ಟು ನೀಡ್ತೀವಿ ಅಂತೇಳಿ ಕೇಳಿದರೆ, ಇಲ್ಲಿ ಎಷ್ಟು ನೀಡ್ತೀವಿ ಸುಲಭಕ್ಕಂದರೆ 37.5% ಸುಲಭಕ್ಕೆ ನೀಡ್ತೀವಿ ನಾವು. ಒಬ್ಬ ವಿದ್ಯಾರ್ಥಿ ಒಂದು ಸಂಕಲನಾತ್ಮಕ ಪರೀಕ್ಷೆಯಲ್ಲಿ 20 ಅಂಶಗಳಿಗೆ 15 ಅಂಶಗಳು ಪಡೆದಾಗ ಅವನಿಗೆ ನೀಡಬೇಕಾದಂಥ ಶ್ರೇಣಿ ಯಾವುದು? ಅವನಿಗೆ ಯಾವ ಶ್ರೇಣಿ ನೀಡಬೇಕಾದ್ರೆ ಎ ನೀಡಬೇಕು. ಎ ಪ್ಲಸ್ಸು ಎ, ಬಿ ಪ್ಲಸ್ಸು ಬಿ, ಸಿ ಈ ರೀತಿ ಯಾವಾಗ ನೀಡಬೇಕು ಅಂಥೇಳಿ ಹೋದ ತರಗತಿಯಲ್ಲಿ ಹೇಳಿದ್ದೀನಿ. ಅಂಥೇಳಿ ನೋಡ್ಕೊಳ್ರಿ. ಎಷ್ಟೆಷ್ಟು ಮಾರ್ಕ್ಸ್ ಬಂದರೆ ಅವರಿಗೆ ಪರ್ಸೆಂಟೇಜ್ ಕೊಡಬೇಕು, ಎ ಪ್ಲಸ್ ಕೊಡಬೇಕು, ಬಿ ಕೊಡಬೇಕು, ಬಿ ಪ್ಲಸ್ ಕೊಡಬೇಕು, ಈ ರೀತಿ ಇದೆ. ನೀವು ಸರಿ ಅದನ್ನು ನೋಡ್ಕೊಳ್ರಿ. ಒಬ್ಬ ವಿದ್ಯಾರ್ಥಿ ಒಂದು ಸಂಕಲನಾತ್ಮಕ ಪರೀಕ್ಷೆಯಲ್ಲಿ ಇದಾಯ್ತಲ್ಲ, ಆಯ್ತು ಇಷ್ಟೇ. ಎಷ್ಟು ಪ್ರಶ್ನೆಗಳು? ಅದ್ರ ಮೇಲೆ 15 ಪ್ರಶ್ನೆಗಳನ್ನು ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಇಲ್ಲಿಗೆ ಶರೀರ ರಚನೆಯ ಪರೀಕ್ಷೆಗಳು ಮತ್ತು ಮಾಪನಗಳು ಎಂಬ ಒಂದು ಟಾಪಿಕ್ಕು ಫುಲ್ಲು ಕ್ಲಿಯರ್ ಆಯಿತು ಇಲ್ಲಿ ಗಂಟ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.